ಜನವರಿ 3, 2026ರಂದು ಮಹಾಕುಂಭಮೇಳದ ಮಹಾ ಆರಂಭವಾಗಲಿದೆ. ಇದು ಹಿಂದೂ ಧರ್ಮದ ಅತಿದೊಡ್ಡ ಮತ್ತು ಅತ್ಯಂತ ಪವಿತ್ರವಾದ ಹಬ್ಬಗಳಲ್ಲಿ ಒಂದಾಗಿದೆ. ಇದನ್ನು ಲಕ್ಷಾಂತರ ಭಕ್ತರು ಆಚರಿಸ್ತಾರೆ. ಗಂಗಾ, ಯಮುನಾ ಮತ್ತು ಸರಸ್ವತಿ ಸಂಗಮ ತೀರ್ಥದಲ್ಲಿ ಮಹಾಕುಂಭಮೇಳ ಎಂಬ ದಿವ್ಯ ಮಹೋತ್ಸವ ಶುರುವಾಯಿತು. ಶತಮಾನಗಳಿಂದ ಕಾದಿರುವ ಆ ಕ್ಷಣ ಮತ್ತೆ ಬಂದಿದೆ. ಇದು ಸಾಮಾನ್ಯ ಮೇಳವಲ್ಲ, ಇದು ಆತ್ಮಶುದ್ಧಿಯ ಮಹಾಪರ್ವ. ಇದು ಪಾಪ ವಿಮೋಚನೆಯ ಪವಿತ್ರ ಅವಕಾಶ. ಇದು ಜೀವನ ಬದಲಿಸುವ ಒಮ್ಮೆ ಮಾತ್ರ ಸಿಗುವ ಕ್ಷಣ. ಪುರಾಣಗಳು ಹೇಳುತ್ತವೆ, ದೇವತೆಗಳು ಮತ್ತು ದಾನವರು ಅಮೃತಕ್ಕಾಗಿ ಸಮುದ್ರ ಮಥನ ಮಾಡಿದಾಗ ಇದು ಒಂದು ಪವಿತ್ರವಾದ ಕಥೆ. ಅಮೃತದ ಕೆಲವು ಹನಿಗಳು ಈ ಪವಿತ್ರ ಭೂಮಿಗೆ ಬಿದ್ದವು. ಆ ಹನಿಗಳೇ ಇಂದು ಮಹಾಕುಂಭಮೇಳದ ತೀರ್ಥಕ್ಷೇತ್ರಗಳು. ಜನವರಿ 3, 2026ರಿಂದ ಪ್ರಾರಂಭವಾಗುವ ಈ ಹೊಸ ವರ್ಷದ ಮಹಾಕುಂಭಮೇಳದಲ್ಲಿ ಒಂದು ಬಾರಿ ಪವಿತ್ರ ಸ್ನಾನ ಮಾಡಿದರ ಹಿಂದಿನ ಜನ್ಮದ ಪಾಪಗಳು ಕರಗುತ್ತವೆ, ಮನಸ್ಸಿಗೆ ಶಾಂತಿ, ಜೀವನಕ್ಕೆ ಹೊಸ ದಾರಿ ಸಿಗುತ್ತದೆ ಎನ್ನುತ್ತಾರೆ ಋಷಿ ಮುನಿಗಳು. ಲಕ್ಷಾಂತರ ಸಾಧು ಸಂತರ ಘೋಷಣೆಗಳು, ಹರ ಹರ ಮಹಾದೇವ ಎಂಬ ನಾದ. ಇದು ಪುರುಷರು ಕನ್ನಡದಲ್ಲಿ ಕತೆ ಹೇಳುತ್ತಾರೆ. ಗಂಗೆಯ ಅಲೆಗಳಲ್ಲಿ ಮಿಳಿಯುವ ಭಕ್ತರ ನಂಬಿಕೆ, ಇವೆಲ್ಲ ಸೇರಿ ಇದು ಭೂಮಿಯ ಮೇಲಿನ ಸ್ವರ್ಗವಾಗುತ್ತದೆ. ಈ ಅವಕಾಶವನ್ನು ತಪ್ಪಿಸಿಕೊಳ್ಳಬೇಡಿ. 2026ರ ಹೊಸ ವರ್ಷವನ್ನು ಪವಿತ್ರ ಸ್ನಾನದೊಂದಿಗೆ ಆರಂಭಿಸಿ. ಜೀವನದಲ್ಲಿ ಒಮ್ಮೆ ಸಿಗುವ ಈ ಮಹಾಕುಂಭಮೇಳದ ಅನುಭವವನ್ನ ನಿಮ್ಮ ಆತ್ಮದೊಳಕ್ಕೆ ಸಂಗ್ರಹಿಸಿಕೊಳ್ಳಿ. ಇಟ್ ಈಸ್ ಅ ಟ್ರೂಲಿ ಯುನೀಕ್ ಅಂಡ್ ಪ್ರೊಫೌಂಡ್ ಜರ್ನಿ. ಜನವರಿ 3, 2026 ಮಹಾಕುಂಭಮೇಳ ಆರಂಭ. ಇದು ಕೇವಲ ಒಂದು ಮೇಳವಲ್ಲದ, ಇದು ಭಕ್ತಿಯ ಮಹಾಸಾಗ. ಹರ ಹರ ಮಹಾದೇವ, ಜೈ ಗಂಗಾ ಮಾತೆ ಎಂಬ ಘೋಷಣೆಗಳು ಆಕಾಶವನ್ನೇ ಕಂಪಿಸುತ್ತವೆ. ಇದು ಭೂಮಿಯ ಮೇಲಿನ ಒಂದು ಜೀವಂತ ಸ್ವರ್ಗ. ಇದು ಕೇವಲ ನೀರಿನಲ್ಲಿ ಸ್ನಾನವಲ್ಲದ, ಇದು ಆತ್ಮಶುದ್ಧಿಯ ಸ್ನಾನ. ಹೊಸ ವರ್ಷವನ್ನ ಪವಿತ್ರ ಸಂಕಲ್ಪದೊಂದಿಗೆ ಆರಂಭಿಸುವ ಅಪರೂಪದ ಅವಕಾಶ ಇದು. ಕೆಲವರು ಈ ಮೇಳಕ್ಕೆ ಬಂದು ತಮ್ಮ ದುಃಖವನ್ನು ಬಿಡುತ್ತಾರೆ, ಕೆಲವರು ತಮ್ಮ ಬೇಡಿಕೆಯನ್ನ ಅರ್ಪಿಸುತ್ತಾರೆ, ಇನ್ನು ಕೆಲವರು ಶಾಂತಿಯನ್ನೇ ಹುಡುಕಿ ಬರುತ್ತಾರೆ. ಆದರೆ ಎಲ್ಲರೂ ಇಲ್ಲಿಂದ ಒಂದೇ ಭಾವನೆಯೊಂದಿಗೆ ಹೊರಡುತ್ತಾರೆ. ಜನವರಿ 3, 2026ನ ಈ ದಿನವನ್ನು ಮರೆತಬೇಡಿ. ಇದು ಮತ್ತೆ ಮತ್ತೆ ಬರುವುದಿಲ್ಲ. ಜೀವನದಲ್ಲಿ ಒಮ್ಮೆ ಸಿಗುವ ಅದೃಷ್ಟದ ದಿನ. ಅದನ್ನ ಪೂರ್ಣವಾಗಿ ಉಪಯೋಗಿಸಿಕೊಳ್ಳಿ. ಈ ಮಹಾ ಅವಕಾಶವನ್ನ ಕಳೆದುಕೊಳ್ಳಬೇಡಿ. ಕುಂಭಮೇಳ ಕೇವಲ ಒಂದು ಉತ್ಸವವಲ್ಲ, ಇದು ಜೀವನ ಬದಲಿಸುವ ಯಾತ್ರೆ. ಜನವರಿ 3ನೇ ತಾರೀಕು 2026 ಮಹಾಕುಂಭಮೇಳ ಆರಂಭವಾಗಲಿದೆ. ಪವಿತ್ರ ಸ್ನಾನ ಮಾಡಿ ನಿಮ್ಮ ಹೊಸ ಜೀವನಕ್ಕೆ ಮೊದಲ ಹೆಜ್ಜೆ ಇಡಿ. ಇದನ್ನ ತಪ್ಪಿಸಿಕೊಳ್ಳಬೇಡಿ. ಇದು ನಿಮ್ಮ ಜೀವನದ ಅಮೂಲ್ಯ ಕ್ಷಣವಾಗಬಹುದು. ಹರ ಹರ ಮಹಾದೇವ.